ಸದಾನಂದ ಗೌಡ್ರ ಕತೆ ಏನು? ಸಹಗೌಡರು ಅವರು ನಾವೆಲ್ಲರೂ ಅವ್ರನ್ನ ನಿಲ್ಲಬೇಕು ಅಂತಲೇ ಹೇಳಿದ್ದು. ಬಟ್ ಅವ್ರದ್ದು ಸಮಸ್ಯೆ ಏನು ಅಂತ ಹೇಳಿದ್ರೆ ಅವರು ಹಿಂದೆ ನಾನು ನಿಲ್ಲಲ್ಲ ಅಂತ ಘೋಷಣೆ ಮಾಡಿದ್ರು. ರಾಜಕೀಯದಿಂದ ನಿವೃತ್ತಿ, ಪಾರ್ಟಿ ಕೆಲಸ ಮಾಡ್ತೀವಿ ಈ ಥರದ್ದೆಲ್ಲ ಹೇಳಿದ್ರಿಂದ ಕೇಂದ್ರದ ನಾಯಕರು ಹಿಂದೆ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅದನ್ನು ಪೆಂಡಿಂಗ್ ಇಟ್ಟರು ಅವರು. ಶೋಭಾ ಅವ್ರಿಗೆ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಪ್ರತಿರೋಧ ಬಂತು, ಅಲ್ಲಿನ ಕಾರ್ಯಕರ್ತರು ಪ್ರತಿರೋಧ ಬಂತು. ಆ ದೃಷ್ಟಿಯಿಂದ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು. ಇದು ಒಂದು ರೀತಿ ಕಾಕತಾಳಿ ಅಷ್ಟೇ. ಇದು ಕಾಕತಾಳೀಯ. ನಂಬಿಸಿ ಕೈ ಕೊಟ್ಟರು, ನನಗೆ ನಂಬಿಸಿ ಚೂರಿ ಹಾಕ್ಬಿಟ್ರು ಸದಾನಂದ ಗೌಡರು. ನಾನು ಬೇಡ ಅಂತ ಬಿಟ್ಟಿದ್ದೆ, ನನ್ನನ್ನು ಬಂದುಬಿಟ್ಟು ಮನೆಗೆಲ್ಲ ಕರೆದ್ಬಿಟ್ಟು ನಾನು ನಿಂತು ಹೋದವ್ರು ನಾವೇ, ನಾನು ಬೊಮ್ಮಾಯಿಯವರು ಅಶ್ವಥ್ ನಾರಾಯಣ್ ಹೋದವ್ರು ನಾವು ಒಳ್ಳೇದಾಗ್ಲಿ ಅಂತ ಹೋಗಿದ್ದು. ನಾವು ಕೆಟ್ಟದ್ದು ಬಯಸಕ್ಕೆ ಹೋದ್ರ? ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ ಹಾಳು ಮಾಡಿಬಿಟ್ರಿ. ಇಡೀ ಕೋರ್ ಕಮಿಟಿಯಲ್ಲಿ, ಕರ್ನಾಟಕದಲ್ಲಿ ನಡೆದಂಥ ಕೋರ್ ಕಮಿಟಿಯಲ್ಲಿ ಸದಾನಂದ ಗೌಡ್ರ ಹೆಸರೇ ಕಳಿಸಿದ್ದು. ಡೆಲ್ಲಿಯಲ್ಲೂ ಕೂಡ ನಾವು ಸದಾನಂದ ಗೌಡ್ರ ಪರವಾಗೇ ಬ್ಯಾಟಿಂಗ್ ಮಾಡಿದ್ದು ನಾವು.